ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಿದು ಲೊಕೇಶನ್ ಗಮ್ಮಿನ ಮನೆ ಹತ್ರನೇ ತೋರಿಸ್ತಿದ್ಯಲ್ಲ. ಮೋಸ್ಟ್ಲಿ ಅವ್ರ ಅಕ್ಕಪಕ್ಕದ ಮನೆಯವ್ರು ಯಾರೋ ಆರ್ಡರ್ ಮಾಡಿರ್ಬೇಕು ಅನ್ಸುತ್ತೆ. ಬೇಗ ಆರ್ಡರ್ ಡೆಲಿವರಿ ಮಾಡಿ ಬೇಗ ಹೊರಟ್ಬಿಡ್ಬೇಕು. ನಾನೀಗ ಎಲ್ಲಿಗೆ ಹೋಗ್ಲಿ? ಅಪ್ಪನ ಹತ್ರ ಹೋದ್ರೆ ಈ ಪರಿಸ್ಥಿತಿ ನೋಡಿ ಅವರು ನೊಂದ್ಕೋತಾರೆ. ನನ್ನಿಂದ ಯಾರು ನೋವು ಪಡೋದು ಬೇಡ. ನಾನ್ ಮಾಡಿರೋ ತಪ್ಪಿಗೆ ಶಿಕ್ಷೆನು ನಾನೇ ಅನುಭವಿಸ್ತೀನಿ. ರಾಧಿಕಾ ಅಕ್ಕ ಈ ಕಡೆನೆ ಬರ್ತಿದ್ದಾಳೆ. ಅವಳಿಗೆ ವಿಷಯ ಗೊತ್ತಾದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಏನು ಹೇಳೋದು ಬೇಡ. ಪವಿತ್ರ ಅಲ್ವಾ? ಯಾಕೆ ಹತ್ಕೊಂಡ್ ಬರ್ತಿದ್ದಾಳೆ? ಏನು ಅಂತ ವಿಚಾರಿಸೋಣ. ಪವಿತ್ರ, ಎಲ್ಲಿಗೆ ಹೋಗ್ತಿದ್ಯಾ? ಅಕ್ಕ, ಅದು ಪವಿತ್ರ, ನಿನ್ನೆ ಕೇಳ್ತಿರೋದು, ಎಲ್ಲಿಗೆ ಹೋಗ್ತಿದ್ಯಾ? ಯಾಕೆ ಅಳ್ತಿದ್ಯಾ? ಅಯ್ಯೋ ಅಕ್ಕ, ಅಳೋ ಅಂತದ್ ನನ್ಗೇನಾಗಿದೆ? ಬೀದಿ ಪಾಲಾಗ್ತಿದ್ದ ನನ್ ಜೀವನನ ಸರಿ ಮಾಡಿದ್ದು ನೀವೇ ಅಲ್ವಾ? ಹೀಗಿರುವಾಗ ನಾನ್ ಯಾಕೆ ಕಳ್ಳಿ? ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಹೌದಾ? ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅಳ್ತಾರೆ. ಆದ್ರೆ ನೀನೇನು ದಾರಿ ಉದ್ದಕ್ಕೂ ಹತ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಆ ಫ್ಯಾಮಿಲಿಗೆ ಹೋಗಿದ್ದೇ ಹೋಗಿತ್ತು. ಒಳ್ಳೆ ಆಕ್ಟಿಂಗ್ ಕಲ್ತ್ಕೊಂಡಿದ್ಯಾ, ಪರವಾಗಿಲ್ಲ. ಅಯ್ಯೋ ಅಕ್ಕ, ಹಾಗೆಲ್ಲ ಏನೂ ಇಲ್ಲ. ನೀವ್ ಅನ್ಕೊಳ್ಳೋ ಹಾಗೆ ಏನೂ ಇಲ್ಲ. ನಾನ್ ಚೆನ್ನಾಗೇ ಇದ್ದೀನಿ. ನನ್ನಿಂದ ವಿಷಯ ಮುಚ್ಚಿಡ್ಬೇಕು ಅಂತ ನಿನಗ್ ನೀನೆ ಮೋಸ ಮಾಡ್ಕೋಬೇಡ ಪವಿತ್ರ. ನನ್ನಿಂದ ವಿಷಯ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಾಲದಕ್ಕೆ ನಮ್ ದೊಡ್ಡಪ್ಪ ದೊಡ್ಡಮ್ಮನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಈಗಲ್ಲಿ ಏನ್ ನಡೀತು ಅಂತ ಹೇಳ್ತೀಯೋ ಇಲ್ವೋ? ಪವಿತ್ರ, ಯಾಕೆ ಅಳ್ತಿದ್ಯಾ? ಏನಾಯ್ತು ಅಂತ ಹೇಳು. ನಿಮ್ಮಿಂದ ಈ ವಿಷಯ ಮುಚ್ಚಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅಕ್ಕ. ಆ ಮನೇಲಿ ನಾನ್ ಚೆನ್ನಾಗ್ ಬಾಳ್ಬೇಕು ಅನ್ನೋ ಉದ್ದೇಶದಿಂದ ನೀವ್ ಕಷ್ಟಪಟ್ಟು ಆ ಮನೆಗ್ ನನ್ನ ಸೇರ್ಸಿದ್ರಿ. ಆದ್ರೆ ಈಗ ಮತ್ತೆ ಆ ಮನೆಯವರು ನನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ನಾನ್ ಹೇಗ್ ಹೇಳಿ? ಈಗಾಗ್ಲೇ ವೈಭವ್ ನಿಮಗ್ ತುಂಬಾ ತೊಂದರೆ ಕೊಡ್ತಿದ್ದಾನೆ ಅಂತ ಗೊತ್ತಾಯ್ತು. ಇಂಥ ಪರಿಸ್ಥಿತಿನಲ್ಲಿ ಈ ತೊಂದ್ರೆನ ನಿಮಗ್ ಹೇಳಿ ಮತ್ತೆ ನಿಮಗ್ ತೊಂದರೆ ಕೊಡೋದ್ ಬೇಡ ಅಂತ ಈ ವಿಷಯನ ಮುಚ್ಚಿಟ್ಟೆ. ಪವಿತ್ರ, ಏನ್ ಮಾತಾಡ್ತಿದ್ಯಾ ನೀನು? ನೀನು ನಮ್ಮ ಮನೇಲಿ ಒಬ್ಳು. ರಾಣನ್ ಜೊತೆ ನಿನ್ನ ಸೇರ್ಸಿದ್ಮೇಲೆ ನನ್ ಜವಾಬ್ದಾರಿ ಅಲ್ಲಿಗೆ ಮುಗೀತು. ಇನ್ ಮುಂದೆ ನಿನ್ನೇನು ಕೇಳಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ಅಕ್ಕ, ಹಾಗೆಲ್ಲ ನಾನು ಏನು ಅನ್ಕೊಂಡಿಲ್ಲ. ಇನ್ ಹೇಗ್ ತಿಳ್ಕೊಂಡಿದ್ಯಾ? ಪವಿತ್ರ, ಮುಂಚೆ ನೀನು ಮಣಿ ಅಣ್ಣನ್ ಮಗಳಷ್ಟೇ. ಆದ್ರೆ ಈಗ ನಮ್ ಸಂಸಾರದಲ್ಲೊಬ್ಳು. ಹೀಗಿರುವಾಗ ನಾನ್ ನಿನ್ನ ಹಾಗೆ ಬಿಟ್ಬಿಡ್ತೀನಾ? ನೋಡು, ಅಳದನ್ನ ನಿಲ್ಸು. ಏನ್ ನಡೀತು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಇಲ್ಲ ಅಕ್ಕ, ನಾನು ಇನ್ಮೇಲೆ ಆ ಮನೇಲಿ ಇರಲ್ಲ. ಪ್ರತಿದಿನ ಅವ್ರಿಗೇನೇ ಹೇಳಿದ್ರು ಏನೇ ಮಾಡಿದ್ರು ಸಹಿಸ್ಕೊಂಡು ಹೋಗ್ತಿದ್ದೆ. ಆದ್ರೆ ಇನ್ಮೇಲೆ ನನ್ನಿಂದ ಆಗಲ್ಲ ಅಕ್ಕ. ಈಗ ನೀನ್ ಏನ್ ತಪ್ಪು ಮಾಡ್ದೆ ಅಂತ ಓಡೋಗ್ಬೇಕು? ನಾವ್ ಹೀಗ್ ಭಯ ಪಡ್ತೀವಿ ಅಂತ ಗೊತ್ತಾದ್ರೆ ಅವ್ರು ನಮ್ಮನ್ನ ಇನ್ನೂ ಹೆದರ್ಸಕ್ ಪ್ರಯತ್ನ ಪಡ್ತಾರೆ. ಅವ್ರು ಭಯ ಪಡೋ ಹಾಗೆ ನಾವಿರ್ಬೇಕು. ನನ್ ಮಾತ್ ಕೇಳು, ಇಷ್ಟಕ್ಕೆಲ್ಲ ನೀನ್ ಭಯ ಪಡಬಾರ್ದು. ನೀನು ಮನೆ ಬಿಟ್ಟು ಬಂದೆ ಅಂದ ತಕ್ಷಣ
ಅವರೇ ನಿನ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನಮ್ಗೆ ಮೊದಲನೇ ಶತ್ರುನೇ ಭಯ. ಅದನ್ನ ನಾವು ಫಸ್ಟ್ ಫೇಸ್ ಮಾಡ್ಬೇಕು. ನೀನು ಅಲ್ಲೇನ್ ನಡೀತು ಅಂತ ಹೇಳು, ನಾನು ಆಮೇಲೆ ಅವ್ರನ್ನ ವಿಚಾರಿಸ್ಕೋತೀನಿ. ಹೇಳು ಪವಿತ್ರ. ಗಮ್ಯ, ನಾವಿವಾಗ ನೋಡಕ್ ಹೋಗ್ತಾ ಇದೀವಲ್ಲ, ದೇವ್ರು ಬಹಳ ಪವರ್ಫುಲ್ ದೇವ್ರು. ಭಯ ಭಕ್ತಿಯಿಂದ ಬೇಡ್ಕೊಂಡ್ರೆ ಹೆರಿಗೆ ಸುಸೂತ್ರವಾಗಿ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರೆ. ನೀನ್ ಭಕ್ತಿಯಿಂದ ಕೇಳ್ಕೊಳ್ಳಮ್ಮ, ನಾನು ನಿನ್ಗೋಸ್ಕರ ಬೇಡ್ಕೊಳ್ತೀನಿ. ಸರಿ ಮಾವ. ಹೌದೌದು, ಇವಳಿಗೆ ಇದೊಂದು ಕಮ್ಮಿ ಆಗಿತ್ತು. ಹಲೋ ಅತ್ತೆ. ಏನ್ ದೀಕ್ಷಾ? ಅತ್ತೆ, ನೀವು ಮನೇಲಿ ಇಲ್ಲದೆ ಇರೋದಕ್ಕೆ ಇಲ್ಲಿ ಏನಾಗ್ತಿದೆ ಗೊತ್ತಾ? ಏನ್ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ ನಂಗೆ. ಇದನ್ನ ಹೇಳೋಕ್ ನಂಗೆ ಒಂಥರ ಆಗ್ತಿದೆ ಅತ್ತೆ, ಆದ್ರೂ ಹೇಳ್ದೆ ಇರೋಕ್ಕಾಗಲ್ಲ. ಏನಾಯ್ತು ಅಂತ ಓಪನ್ ಆಗಿ ಹೇಳು ದೀಕ್ಷಾ. ಅತ್ತೆ, ಇವಿಲ್ಲಿಂದ ಹೋದ್ಮೇಲೆ ಗಮ್ಯನ್ ತಮ್ಮ ಕಲ್ಕಿದಾನಲ್ಲ, ಅವ್ನ್ ಮನೆಗ್ ಬಂದಿದ್ದಾನೆ. ಶಾಲಿನಿ ಕಲ್ಕಿ ಇಬ್ರು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು ಅತ್ತೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಅತ್ತೆ. ನಂಗನ್ಸತ್ತೆ ನೀವಿಲ್ಲಿಂದ ಹೋದ್ಮೇಲೆ ಶಾಲಿನಿ ಕಲ್ಕಿ ಫೋನ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ದಾಳೆ ಅಂತ. ಅತ್ತೆ, ಏನಾದ್ರೂ ತಪ್ಪು ನಡಿಬೋದೇನೋ ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಆಗೋದಿಲ್ಲ. ಈಗಾಗ್ಲೇ ಒಂದ್ ತಪ್ಪಾಗಿರೋದ್ರಿಂದ ಏನೆಲ್ಲ ಆಗಿದೆ ಅನ್ನೋದು ನನಗೊಬ್ಬಳಿಗೆ ಗೊತ್ತು. ಇನ್ನ 5 ನಿಮಿಷದಲ್ಲಿ ಅಲ್ಲಿಗೆ ಬಂದು ಅವನ್ ಗ್ರಹಚಾರ ಬಿಡಿಸ್ತೀನಿ. ನೀನ್ ಫೋನ್ ಇಡು. ಡ್ರೈವರ್, ವಾಪಸ್ ಮನೆಗೆ ಹೋಗೋಣ. ಗಾಡಿ ಯೂಟರ್ನ್ ತಗೋ. ಪಂಕಜ, ಏನಾಯ್ತು? ಏನಾಯ್ತು ಅಂತ ನನ್ನನ್ ಕೇಳ್ಬೇಡಿ. ನಿಮ್ ಪಕ್ಕ ಮಳ್ಳಿ ತರ ಕೂತಿದ್ದಾಳಲ್ಲ, ಅವಳನ್ ಕೇಳಿ. ಅತ್ತೆ, ಇವಾಗ ಏನಾಯ್ತು ಅಂತ ಹೀಗ್ ಮಾತಾಡ್ತಿದ್ದೀರಾ ನೀವು? ನಾನ್ ಇಲ್ದೇ ಇರೋದನ್ನ ನೋಡ್ಕೊಂಡು ನಿನ್ ತಮ್ಮ ಕಲ್ಕಿ ಮನೆಗ್ ಬಂದು ನನ್ ಮಗಳ ಹತ್ರ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾನಂತೆ. ಇವತ್ತು ಅವನ್ಗೊಂದ್ ಗತಿ ಕಾಣಿಸ್ದೆ ನಾನ್ ಸುಮ್ನೆ ಇರಲ್ಲ. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನೀವ್ ಅನ್ಕೊಂಡಿರೋ ತರ ಕಲ್ಕಿ ಕೆಟ್ಟ ಹುಡ್ಗ ಅಲ್ಲ. ಏಯ್, ಮೊದಲೇ ನಾನ್ ಸಿಟ್ಟಲ್ಲಿ ಕುದೀತಾ ಇದ್ದೀನಿ. ಜಾಸ್ತಿ ಮಾತಾಡ್ದೆ ಸುಮ್ನೆ ಕೂತ್ಕೋ. ಇಲ್ಲ ಅಂದ್ರೆ ಕತ್ತಿಡ್ದು ಕಾರಿಂದ ಆಚೆ ನುಗ್ಬೇಕಾಗತ್ತೆ. ಅಮ್ಮ, ಆಗ್ತಿಲ್ಲ ಅಮ್ಮ. ಅಯ್ಯೋ 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 ಅಯ್ಯೋ, ಮದುವೆಯಲ್ಲಿ ಜಿಂಕೆ ತರ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹಾಡು ಡ್ಯಾನ್ಸು ಅಂತ ಕುಣಿಬೇಕಾಗಿರೋ ನಿನ್ನ ಇಂಥ ಅವಸ್ಥೆ ತಂದ್ಬಿಟ್ಲಲ್ಲ ಅವಳು. ನಿನ್ನ ಇಂಥ ಪರಿಸ್ಥಿತಿ ತಂದಿರೋ ಅವಳಿಗೆ ಇದಕ್ಕಿಂತ 10ರಷ್ಟು ಏಟಾಗ್ಬೇಕು. ಅವಳ ಕೈ ಕಾಲೆಲ್ಲ ಮುರಿದು ಹೋಗ್ಬೇಕು. ಹಾ, ಅವಳನ್ನ ಇಲ್ಲಿಗೆ ಸೇರ್ಸಿದ್ದು ಆ ರಾಧಿಕಾ ಅಲ್ವಾ? ಸಿಗ್ಲಿ, ಅವಳು ನನ್ ಕೈಗೆ ಸಿಗ್ಲಿ, ಅವಳಿಗೂ ಹಬ್ಬ ಮಾಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗಳು ನೋವಿಂದ ಒದ್ದಾಡ್ತಾ ಇದ್ದಾಳಲ್ಲಪ್ಪ. ಈಗ ನಾನು ಏನಪ್ಪಾ ಮಾಡ್ಲಿ? ಪರಮಾತ್ಮ, ನೋಡು ಕಂದ, ನೋಡು, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನಿನಗೇನು ಆಗಲ್ಲ ಕಂದ. ಪರಮಾತ್ಮ, ನಿನಗ್ ಕಣ್ಣಿಲ್ವಾ ತಂದೆ? ಯಾಕಪ್ಪ ಇಂಥ ಬಂಗಾರದಂತ ಮಗಳಿಗೆ ಇಂಥ ನೋವು ಕೊಟ್ಟೆ? ಏಯ್, ಸಾಕ್ ನಿಲ್ಸೋ. ಅವಳು ನೋವಿನಿಂದ ನರಳ್ತಾ ಇಲ್ಲ, ನಿನ್ನ ಗೋಳು ತಡ್ಕೊಳ್ಳೋದಕ್ಕಾಗದೆ ನರಳ್ತಾ ಇದ್ದಾಳೆ. ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋ, ಅವಳಿಗೆ ಸಮಾಧಾನ ಆಗತ್ತೆ. ರೀ, ಇದನ್ನೆಲ್ಲ ನೋಡ್ಕೊಂಡು ನಾನ್ ಹೇಗ್ರೀ ಸುಮ್ನಿರ್ಲಿ? ಆ ಪವಿತ್ರ ನಮ್ ಮನೆಗ್ ಬಂದಿದ್ದ ದಿನಾನೇ ಅವಳಿಗೆ 4 ಬಾರಿಸಿ ನಮ್ ಮನೆಯಿಂದ ಆಚೆ ಕಳ್ಸಿದ್ರೆ ಇವತ್ತು ನಮ್ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ರೀ. ಆ ರಾಧಿಕನ್ ಜೊತೆ ಸೇರ್ಕೊಂಡು ಆ ಪವಿತ್ರ ಹೀಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಮಲು. ಅಪ್ಪ, ನನಗೊಂದು ಈ ಪರಿಸ್ಥಿತಿ ತಂದೋಳು ನನಗೆ ಬೇಡಪ್ಪ. ನೀವೇ ನನಗೊಂದು ಹುಡುಗಿ ನೋಡಿ ಮದುವೆ ಮಾಡಿಸ್ಬಿಡಿ. ಏಯ್, ಮುಚ್ಚಬಾಯಿ. ಈ ಮೂತಿಗೆ ಇನ್ನೊಂದು ಮದುವೆ ಅಂತೆ. ನಿನ್ನಿಂದಾನೆ ಮನೇಲಿ ಈ ಪರಿಸ್ಥಿತಿ ಬಂದಿರೋದು. ರೀ, ನೀವು ರಾಣಂಗೆ ಹುಡುಗಿನ ನೋಡಿ ಇನ್ನೊಂದ್ ಮದ್ವೆ ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಆ ದರಿದ್ರದವಳನ್ನ ಮಾತ್ರ ವಾಪಸ್ ನಮ್ಮ ಮನೆ ಒಳಗೆ ಬಿಟ್ಕೊಳ್ಳೋದೇ ಬೇಡ. ಹಾಗೂ ಒಂದ್ ವೇಳೆ ಅವಳೇನಾದ್ರೂ ನಮ್ಮ ಮನೆ ಒಳಗ್ ಬಂದ್ರೆ ಆಗ ನಾನು ಭದ್ರಕಾಳಿ ಆಗ್ಬೇಕಾಗತ್ತೆ.
ಈ ಅಳು ಮುಂಜಿ ಪಂಚಾಯ್ತಿ ಮಾಡಕ್ಕೆ ಈ ರಾಧಿಕನ್ನ ಕರ್ಕೊಂಡ್ ಬಂದಿದ್ದಾಳೆ. ಬರ್ಲಿ ಬರ್ಲಿ, ಇವತ್ತು ಇಬ್ರು ಅನಿಷ್ಟಗಳಿಗೂ ಗ್ರಹಚಾರ ಬಿಡಿಸಿ ಮನೆಯಿಂದ ಆಚೆ ತಪ್ತೀನಿ. ಅಕ್ಕ ಬೇಡ ಅಕ್ಕ, ವಾಪಸ್ ಹೋಗೋಣ. ಬಾನಿ ನನ್ ಜೊತೆ. ಅಕ್ಕ ಬಾರೆ ಬಾ. ನೀನ್ ಇವಳನ್ನ ಕರ್ಕೊಂಡ್ ಬರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಕಣೆ. ನೀನ್ ಇವಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಾವ್ ಹೆದರ್ಕೊಂಡ್ಬಿಡ್ತೀವ? ಇವಳು ರೌಡಿ ಆದ್ರೆ ನಾನು ಡಾನ್ ಕಣೆ, ಡಾನ್. ನನ್ ಮಗಳು ಸೊಂಟ ಮುರಿಯೋ ಹಾಗೆ ಮಾಡಿದ್ಯಲ್ಲ ನೀನು. ಈಗ ನಾನ್ ನಿನ್ ಸೊಂಟ ಮುರಿಲಿಲ್ಲ ಅಂದ್ರೆ ಕೇಳೆ. ಅಲ್ಲೋಡೆ ಅಲ್ಲೋಡೆ, ಹೂ ತರ ಇದ್ದಿದ್ ನನ್ ಮಗಳಿಗೆ ಸೊಂಟ ಮುರಿಯೋ ಹಾಗೆ ಮಾಡಿದ್ಯಲ್ಲ ನೀನು. ದೊಡಮ್ಮ, ಯಾವ ಹೂವು ಈ ಸೈಜ್ ಇರುತ್ತೆ? ಏಯ್, ನೀನ್ ಮಾತಾಡ್ಬೇಡವೆ. ಮೊದ್ಲೇ ನನ್ಗೆ ನಿನ್ ಮೇಲೆ ಕೋಪ ಇದೆ. ಈ ಅಲ್ಮುಂಜಿಗ್ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಜಗಳ ಮಾಡಕ್ ಬಂದಿದ್ಯಾ? ಥು, ಎಷ್ಟು ಸಲ ಉಗಿದ್ರು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತೀಯ ನೀನು? ನಾಚಿಕೆ ಆಗಲ್ವ ನಿನಗೆ? ನನ್ ಮಗಳ ಜೀವನನ ಹಾಳು ಮಾಡಕ್ ನೋಡ್ತಿರೋ ನಿನ್ನ ಮಾತ್ರ ಆ ದೇವರು ಕೂಡ ಕ್ಷಮಿಸಲ್ಲ ಕಣೆ. ಇದ್ರ ಮೇಲೆ ಎಣ್ಣೆ ಚೆಲ್ಲು, ಅದ್ರ ಮೇಲೆ ಅನಗ ಕಾಲಿಟ್ಟು ಜಾರ್ ಬಿದ್ದು ಸೊಂಟ ಮುರ್ಕೋತಾಳೆ ಅಂತ ನೀನೇ ತಾನೆ ಅವಳಿಗೆ ಹೇಳ್ಕೊಟ್ಟಿದ್ದು. ಆಮೇಲೆ ಮದ್ವೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ನೀನು ಚಿರೋ ಜೊತೆ ಆರಾಮಾಗಿರ್ಬೋದು. ಇದೇ ತಾನೆ ನಿನ್ ಪ್ಲಾನು? ನೀವಿಬ್ರು ಉದ್ಧಾರ ಆಗಲ್ಲ ಕಣ್ರೆ, ಹಾಳಾಗೋಗ್ತೀರಾ. ಅಯ್ಯೋ ಅತ್ತೆ, ನಿಮ್ ಬಾಯಿಂದ ಈ ತರ ಶಾಪ ಹಾಕ್ಬೇಡಿ. ಓಹೋ ಹೌದಾ? ಹಾಗಾದ್ರೆ ಬಾಯಿ ಮುಚ್ಕೊಂಡು ಕೈಯಲ್ಲೇ ಆಕ್ಷನ್ ಮಾಡ್ಕೊಂಡು ಶಾಪ ಹಾಕ್ಲಾ? ಪವಿತ್ರ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಇವ್ರು ಹಾಕೋ ಶಾಪಕ್ಕೆಲ್ಲ ಅಷ್ಟೊಂದ್ ಶಕ್ತಿ ಇರಲ್ಲ. ರಾಧಿಕಾ, ಪವಿತ್ರ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಬಾಳ್ಬೇಕು ಅಂತ ಈ ಮನೆಗೆ ಬಂದ್ಮೇಲೆ ಈ ಮನೆಗೆ ಇಷ್ಟ ಆಗೋ ಹಾಗೆ ನಡ್ಕೋಬೇಕು. ಈ ಮನೆಯವ್ರಿಗೆ ಕೃತಜ್ಞತೆ ತೋರಿಸ್ಬೇಕು. ಅದನ್ನು ಬಿಟ್ಟು ಎಲ್ಲ ಇರೋ ನಿನಗೆ ಇಲ್ಲಿಂದಾನೇ ಭಯ ಭಕ್ತಿ ತೋರಿಸ್ತಾ ಇದ್ರೆ ನಾವು ಅದನ್ನ ನೋಡ್ಕೊಂಡು ಹೇಗೆ ಸುಮ್ಮನೆ ಇರೋದಕ್ಕಾಗತ್ತೆ? ಈಗ ಹೇಗ್ ಶುರು ಮಾಡ್ಲಿ? ನಮ್ಮ ಮುದ್ದಿನ ಸೊಸೆ ಪವಿತ್ರಾಳಿಗೆ. ರಾಧಿಕಾ, ಏನ್ ಮಾಡ್ತಾ ಇದೀಯ ನೀನು? ರಾಧಿಕಾ, ನಿಲ್ಸು. ಏನ ಮಾಡಕ್ ಹೊರಟಿದ್ಯಾ ನೀನು? ನೋಡು, ನಾನು ಅವರು ನಿನ್ ದೊಡ್ಡಪ್ಪ ಕಣೆ. ಹೌದು. ಹಾ ಹೌದಮ್ಮ. ಅಯ್ಯೋ, ಹೌದಲ್ವಾ? ನನಗೆ ವಿಷಯನೇ ಗೊತ್ತಿರ್ಲಿಲ್ಲ ನೋಡಿ. ನೋಡು ರಾಧಿಕಾ, ನಾವು ಈ ಸಮಸ್ಯೆನ ಇಲ್ಲಿಗೆ ಬಿಟ್ಬಿಡೋಣ. ಹೌದಾ? ಹಾಗಂತೀರಾ? ಪವಿತ್ರ, ನೀನೇನಂತೀಯಮ್ಮ? ಸರಿ, ಹೋಗ್ಲಿ ಪಾಪ ಅಂತ ಇಲ್ಲಿಗೆ ಬಿಡ್ತೀನಿ. ಮತ್ತೆ ಏನಾದ್ರೂ ಪವಿತ್ರಾಗೆ ಟಾರ್ಚರ್ ಕೊಟ್ರೆ ಆಮೇಲಿದೆ ನಿಮಗೆ ಮಾರಿ ಹಬ್ಬ. ಇಲ್ಲ ರಾಧಿಕಾ, ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಪವಿತ್ರಂಗೆ ಕಣ್ಣೀರ್ ಹಾಕಕ್ ಬಿಡೋದೇ ಇಲ್ಲ. ನಾನು ಅವಳಿಗೆ ಈರುಳ್ಳಿ ಕೂಡ ಕಟ್ ಮಾಡಕ್ ಕೊಡಲ್ಲ ರಾಧಿಕಾ. ನಾವು ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಲ್ಲೇನ್ರಿ? ಹೌದು, ನಿಜ. ನೋಡು, ಈಗ ನೀನು ಈ ಪೇಪರ್ನ ಹರಿದಾಕಿ ನಿನ್ ಕೆಲ್ಸನ ನೀನ್ ನೋಡ್ಕೊ ಹೋಗಮ್ಮ, ಹೋಗು. ಆಯ್ತು, ನೀವ್ ಹೇಳ್ದ ಹಾಗೆ ನಾನನ್ ಕೆಲ್ಸ ನೋಡ್ಕೋತೀನಿ. ಆದ್ರೆ
ಮತ್ತೇನಾದ್ರೂ ನೀವ್ ಪವಿತ್ರನ್ ಟಾರ್ಚರ್ ಕೊಟ್ರೆ ನನಗೆ ಪೇಪರ್ ಅವಾಗ ಪ್ರಯೋಜನಕ್ಕೆ ಬರುತ್ತಲ್ವಾ? ಅದಕ್ಕೆ ಈ ಪೇಪರು ನನ್ನ ಹತ್ರನೇ ಇರ್ಲಿ. ಪವಿತ್ರ, ಇವ್ರುಗಳಿಂದ ಸ್ವಲ್ಪ ಹುಷಾರಾಗಿರು. ಏನೇ ಇದ್ರೂ ನನ್ಗೊಂದ್ ಕಾಲ್ ಮಾಡು ಸಾಕು. ಬರ್ತೀನಿ ದೊಡ್ಡಪ್ಪ. ದೊಡ್ಡಮ್ಮ ಬರ್ತೀನಿ. ಹೋಗೋ, ಆ ವೈಭವನ ಮುಂದೆ ಇಟ್ಕೊಂಡು ನಿನಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರೋ. ನೀನೇ ಈ ಪೇಪರ್ ಜೊತೆಗೆ ಅಪಾಲಜಿ ಲೆಟರ್ ಕೂಡ ಬರ್ಕೊಂಡು ಬರಬೇಕು. ಬಂದು ನನ್ನ ಕಾಲು ಹಿಡ್ಕೋಬೇಕು. ಹಾಗ ಮಾಡ್ತೀನಿ ನಾನು. ಎಲ್ಲೇ ಅವನು? ಶಾಲಿನಿ ರೂಮಲ್ಲಿ ಇದ್ದಾರತ್ತೆ. ಏನು? ಶಾಲಿನಿ ರೂಮಲ್ಲಿದ್ದಾನ? ಎಷ್ಟು ಧೈರ್ಯ ಅವನಿಗೆ! ಬೇಗ ಓಡ್ಸು, ನನಗೆ ಭಯ ಆಗ್ತಿದೆ. ಇಲ್ಲ, ಬೇಗ ಓಡ್ಸು. ನಡಿಯೋ ಆ ಕಡೆ. ಎಷ್ಟು ಧೈರ್ಯ ಇದ್ರೆ ರೂಮ್ ತನಕ ಬರೋ ಧೈರ್ಯ ಮಾಡ್ತೀಯ ನೀನು? ಆಂಟಿ, ಅದು ಬಂದು ಮಾತಾಡ್ಬೇಡ ನೀನು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಂಗೆ? ನಾವ್ಯಾರು ಇಲ್ದೇ ಇರೋದನ್ನ ನೋಡ್ಕೊಂಡು ಇವಳ ಹತ್ರ ಕ್ಲೋಸ್ ಆಗಿ ಮೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಆಂಟಿ, ಏನ್ ಮಾತಾಡ್ತಿದ್ದೀರಾ ನೀವು? ಅಮ್ಮ, ಏನ್ ಮಾತಾಡ್ತಿದ್ದೆ ನೀನು? ಕಲ್ಕಿ, ಏನು ಇದೆಲ್ಲ? ಅಯ್ಯೋ ಗಮ್ಯಾ, ಅವ್ರು ಹೇಳಿರೋ ತರ ಏನು ನಡೆದಿಲ್ಲ. ಆಂಟಿ, ಮೊದ್ಲು ಏನಾಯ್ತು ಅಂತ ತಿಳ್ಕೊಳ್ಳಿ, ಆಮೇಲೆ ಬೇಕಿದ್ರೆ. ಬಾಯ್ ಮುಚ್ಚ ನೀನು. ಮಾತಾಡ್ಬೇಡ. ಯಾರನ್ ಕೇಳಿ ಒಳಗಡೆ ಬಂದ್ಯೋ? ಆ ದುರಹಂಕಾರಿ ರಾಧಿಕಾ ನಿನಗೆ ಹೋಗು ಅಂತ ಹೇಳಿದ್ಲಾ ಅಥವಾ ಎಳಮುಂಜಿ ಬಾ ಅಂತ ಕರೆದ್ಲಾ? ಆಂಟಿ ಪ್ಲೀಸ್, ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡಿ. ಶಾಲಿನಿ ಫುಡ್ ಆರ್ಡರ್ ಮಾಡಿದ್ಲು, ಅದನ್ನ ಡೆಲಿವರಿ ಕೊಡೋಕೆ ಬಂದಿದ್ದೆ ಅಷ್ಟೇ. ಸುಳ್ಳು ಹೇಳ್ಬೇಡ. ನನ್ನ ಮಗಳನ್ನ ಮರಳು ಮಾಡಿ ಹುಟ್ಟಿಗೆ ಹಾಕೊಳಕ್ಕೆ ಅಂತಾನೆ ನೀನ್ ಹೀಗೆಲ್ಲ ಪ್ಲಾನ್ ಮಾಡಿರ್ತೀಯ. ಈ ರೀತಿ ಪ್ಲಾನ್ ನೀನೇ ಮಾಡಿರ್ತೀಯ. ನೀನು ಏನ್ ಮಾಡ್ತೀನಿ ನೋಡ್ತಾ ಇರು. ನೀವ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ ಆಂಟಿ. ನನ್ ಮಾತು ಕೇಳಿ ಆಂಟಿ. ಆಂಟಿ, ನನ್ ಫುಡ್ ಡೆಲಿವರಿ ಕೊಡಕ್ ಬಂದಿದ್ದೆ ಆಂಟಿ. ಆಂಟಿ, ನನ್ ಮಾತು ಕೇಳಿ ಆಂಟಿ. ನೀವ್ ಅನ್ಕೊಂಡಿರೋ ತರ. ಪಂಕಜ, ಏನಾಗಿದೆ ನಿನ್ಗೆ? ಯಾಕೆ ಅವನ್ನ ತಳ್ತಾ ಇದ್ಯಾ? ಸ್ವಲ್ಪ ಸಮಾಧಾನದಿಂದ ಇರಲ್ಲ. ಅವನು ನಮ್ಮ ಮನೆಯೊಳಗ್ ನುಗ್ಗಿ ನನ್ ಮಗಳ ಜೊತೆ ಕೆಟ್ಟದಂಗ್ ನಡ್ಕೋತಾ ಇದ್ರೆ ಅದು ನೋಡ್ಕೊಂಡು ಸುಮ್ನೆ ಇರ್ತೀನ ನಾನು? ಇವನಿಗೆ ಹೇಳಿ ಏನ್ ಪ್ರಯೋಜನ? ಇವ್ರ ಅಮ್ಮಂಗ್ ಹೇಳ್ಬೇಕು. ಆಂಟಿ, ನಮ್ಮ ಅಮ್ಮನ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏನೋ ಏನ್ ಹೆದರ್ಸ್ತಾ ಇದೆಯೇನೋ? ಮೊದಲು ನಡೆಯೋ ಆಚೆಗೆ ಲೋಫರ್. ಅತ್ತೆ, ಯಾಕಿಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀರಾ ನೀವು? ಏಯ್, ನೀನ್ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ದೇ ಇದ್ರೆ ಇವನ್ ಜೊತೆ ನಿನ್ನೂ ಆಚೆ ಕಳಿಸ್ಬೇಕಾಗತ್ತೆ. ಅಮ್ಮ, ಯಾಕಮ್ಮ ರಾಕ್ಷಸಿ ತರ ಆಡ್ತಿದ್ಯಾ? ಪಂಕಜ, ನನ್ನನ್ನೇ ರಾಕ್ಷಸಿ ಅಂತ ಹೀಗೆ ಮಾತಾಡ್ತಾ ಇದ್ರೆ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ಅಷ್ಟೇ. ಅಯ್ಯೋ ಆಂಟಿ, ಯಾಕೆ ಈಗ ನಡ್ಕೋತಿದ್ದೀರಾ ನೀವು? ಏಯ್,
ನೀನ್ ನಡೆಯೋ ಮೊದ್ಲಿನಿಂದ ನಡೆಯೋ ಆಚೆಗೆ ನಡೆಯೋ ಅಲ್ಲ ಆಂಟಿ ನನ್ ಮಾತು ಕೇಳಿ ಆಂಟಿ. ರಾಧಿಕಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಮ್ಮ. ನಾನು ಹೇಳೋ ವಿಷಯ ಕೇಳಿ ಕೋಪ ಮಾಡ್ಕೊಳ್ದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಮ್ಮ. ಏನ್ ವಿಷಯ ಅಂತ ಮೊದಲು ಹೇಳು. ರಾಧಿಕಾ, ಚಿರುನ ನೀನೇ ಮದ್ವೆ ಆಗ್ಬೇಕು ಅಂತ ನಮ್ಮೆಲ್ರಿಗೂ ಆಸೆ ಇತ್ತು. ಆದ್ರೆ ಅದಾಗಲ್ಲ ಅಂತ ಈಗೆಲ್ರಿಗೂ ಗೊತ್ತಾಯ್ತು. ಈಗ್ಯಾಕೆ ಹಳೆ ಕತೆಗಳನ್ನ ಹೇಳ್ತಿದ್ಯಾ? ವೈಭವ್ ಬಂದು ನಿನ್ನ ಮದ್ವೆ ಆಗಿದ್ದೀನಿ ಅಂತ ಸಾಕ್ಷಿಗಳನ್ನು ತೋರಿಸಿದಾಗ ನಾನು ನಂಬಿರ್ಲಿಲ್ಲಮ್ಮ. ಆದ್ರೆ ಆದ್ರೆ ಸತ್ಯನೋ ಸುಳ್ಳು ಅದು ಬೇರೆ ವಿಷಯ. ಆದ್ರೆ ನಿನ್ ಮೇಲ್ ಪ್ರಾಣನೇ ಇಟ್ಕೊಂಡಿರೋ ಹುಡುಗನ್ ಮೇಲೆ ಅಮ್ಮ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗ್ ಗೊತ್ತಿದ್ದೇ ಮಾತಾಡ್ತಿದ್ಯಾ ತಾನೆ? ಅದು ಇಷ್ಟು ವರ್ಷ ನಿಯತ್ತಾಗಿ ಬದುಕಿರೋದಕ್ಕೆ ಇಷ್ಟನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದೆ? ಅಯ್ಯೋ ರಾಧಿಕಾ, ಅದು ಹಾಗಲ್ಲಮ್ಮ. ನೀನ್ ಇನ್ನೇನು ಮಾತಾಡ್ಬೇಡ. ಜನ ನನ್ ಬಗ್ಗೆ 1000 ಮಾತಾಡಿದ್ರು ನನ್ ಹೆತ್ತ ತಾಯಿ ನೀನ್ ನನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ನೀನು ಆ ವೈಭವ್ ಮಾತನ್ನೇ ಕೇಳಿದ್ಯಾ ಅಲ್ವಾ? ಅಯ್ಯೋ ರಾಧಿಕಾ, ನನ್ ಮಾತ್ ಸ್ವಲ್ಪ ಅಮ್ಮ, ನಿನ್ ಮಾತ್ ಕೇಳೋ ಶಕ್ತಿ ನನಗಿಲ್ಲ. ಅಮ್ಮ ಅಲ್ಲಮ್ಮ, ನೀನ್ ಸುಮ್ನೆ ನಮ್ಮೆಲ್ರಿಗೂ ಕೋಪ ಬರ್ಸ್ಬೇಡ. ಅಡ್ಗೆ ಮನೇಲಿ ಬೇರೆ ಏನಾದ್ರು ಕೆಲಸ ಇದ್ರು ನೋಡು. ಕಾಶಿ, ನಾನ್ ಹೇಳೋದನ್ನ ಪೂರ್ತಿ ಕೇಳಿಸ್ಕೊ, ಆಮೇಲೆ ಕೋಪ ಮಾಡ್ಕೊ. ಅಮ್ಮ, ಕೋಪ ಬರ್ದೇ ಇರುತ್ತಾ? ಸುಳ್ಳುನೇ ಸತ್ಯ ಅಂತ ನಂಬೋ ಬದ್ಲು ಅಕ್ಕನ ಸತ್ತೋಗು ಅಂತ ನೀನೇ ಹೇಳ್ಬಿಡು. ಕಲ್ಕಿ, ಇವನ್ಗಂತೂ ಬುದ್ಧಿ ಇಲ್ಲ, ಮಾತಾಡ್ತಾನೆ. ನೀನು ಹಾಗೆ ಮಾತಾಡ್ತಿದ್ಯಲ್ಲೋ. ಅಮ್ಮ, ಅವನ್ ಮಾತಾಡ್ತಿರೋದ್ ಕರೆಕ್ಟ್ ಆಗೇ ಇದೆ. ನಿನ್ ಮಾತೆ ಯಾಕೋ ಸರಿ ಇಲ್ಲ. ಅಕ್ಕ ಈ ವಿಷಯದಲ್ಲಿ ಅವಾಗ್ಲೇ ನೊಂದಿದ್ದಾಳೆ. ಅದ್ ಸಾಲ್ದು ಅಂತ ನೀನ್ ಇನ್ನೂ ಅವಳಗ್ ನೋವು ಕೊಡ್ತಾ ಇದ್ಯಾ? ಒಂದ್ ಸುಳ್ಳನ್ನ 1000 ಸಲ ಹೇಳಿದ್ರು ಅದ್ ಸತ್ಯ ಆಗಲ್ಲ ಅಮ್ಮ. ಅತ್ತೆ, ನೀವ್ ಹೇಳಿದ್ರಿ ಅಂತ ರಾಧಿಕಾ ಹುಡ್ಗನ್ ಮದ್ವೆ ಮಾಡ್ಕೊಂಡ್ರೆ ಆ ಹುಡ್ಗ ಹೇಳಿದ್ ಮತ್ತೆ ಸತ್ಯ ಆಗಲ್ವಾ? ಸಾಕು, ಎಲ್ರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಎಲ್ರು ಹಾಗೆ ನನ್ ಮಗಳು ಜೀವನಾನು ನನಗ್ ಮುಖ್ಯ. ಅವಳಿಗೂ ಹೆಗಲು ಕೊಡೋ ಅಂತ ಒಂದು ಆಸರೆ ಅಂತ ಜೀವ ಅವಳಿಗೂ ಬೇಕು ಕಣೋ. ಅದ ವೈಭವ್ ಯಾಕೆ ಆಗ್ಬಾರ್ದು? ಅದ್ರಲ್ಲಿ ಏನ್ ತಪ್ಪಿದೆ? ಜನರ ಮಾತಿಗೆ ಹೆದರ್ಕೊಂಡು ನಾನು ಈ ಮಾತು ಹೇಳ್ತಿಲ್ಲ. ರಾಧಿಕನ್ಗೆ ಆ ಹುಡುಗನೇ ಕರೆಕ್ಟ್ ಆದ ಜೋಡಿ ಅಂತ ನನ್ ಮನ್ಸಿಗೆ ಅನ್ನಿಸ್ತು. ಒಂದೇ ದಿನಕ್ಕೆ ಬೇರೆಯವ್ರ ಮೇಲೆ ಬಂದಿರೋ ಕೆಟ್ಟ ಅಭಿಪ್ರಾಯ ಬದಲಾಗಲ್ಲ. ಆದ್ರೆ ನಿಜವಾದ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಒಂದಲ್ಲ ಒಂದಿನ ಅದ್ ಬದಲಾಗತ್ತೆ. ಅದನ್ನ ಆ ಹುಡುಗನ್ ನೋಡಿದ್ರೆ ಅರ್ಥ ಆಗತ್ತೆ. ಆ ಹುಡುಗ ಬಂದಿರೋ ದಾರಿ ತಪ್ಪಿರ್ಬಹುದು. ರಾಧಿಕನ್ ಜೊತೆ ಕೊನೆವರೆಗೂ ಬಾಳ್ಬೇಕು ಅನ್ನೋ ಉದ್ದೇಶ ಇದೆಯೇ ಹೊರತು ಇವಳ ಹೆಸರನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಅವ್ನ್ ನಾಟಕ ಮಾಡ್ತಿದ್ದಾನೆ ಅಂತ ನನ್ಗೂ ಅನ್ನಿಸ್ತಾ ಇಲ್ಲ ಕಣೋ. ರಾಧಿಕನ್ನ ಅವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಅಷ್ಟೇ ಅಲ್ಲ, ರಾಧಿಕನ್ನ ಮದ್ವೆ ಆಗ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ನನ್ನಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು ಅಂತ ಸಾಯೋಕ್ಕೂ ರೆಡಿಯಾಗಿ ವಿಷಾನು ಕುಡಿದ್ಬಿಟ್ನಲ್ಲೋ. ಚಿನ್ನದಂತ ಹುಡುಗನ್ನ ಇವಾಗ ನಾವು ಬೇಡ ಅಂದ್ರೆ ಇವಳು ಸಾಯೋವರೆಗೂ ಈ ಮನೆಗೋಸ್ಕರ ದುಡ್ಕೊಂಡೇ ಇರ್ಬೇಕಾಗತ್ತೆ. ನೀವೆಲ್ರೂ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಂತ ಸಂತೋಷದಿಂದ ಇರ್ಬೇಕು. ನನ್ ಮಗಳು ಮಾತ್ರ ಒಂಟಿಯಾಗಿರ್ಬೇಕಾ? ಅಮ್ಮ, ಇವಾಗ ಯಾರು ಹಾಗನ್ಕೊಂಡಿದ್ದಾರೆ? ಅಕ್ಕ ಮದ್ವೆ ಮಾಡ್ಕೊಳ್ಳೋದೇ ಇಲ್ಲ ಅಂತೇನ್ ಹೇಳಿಲ್ವಲ್ಲ? ಹೌದಮ್ಮ, ನೀನ್ ಡಾಕ್ಟರ್ ಆಗಿದ ತಕ್ಷಣ ಮದ್ವೆ ಮಾಡ್ಕೋತಾಳೆ ಅಂತ ಹೇಳಿದಾಳೆ. ಆದ್ರೆ ನೀನ್ ಡಾಕ್ಟರ್ ಆಗಕ್ಕೆ ಎಷ್ಟು ವರ್ಷ ಬೇಕಾಗತ್ತೆ ಅಂತ ನಿಂಗೆ ಗೊತ್ತು ತಾನೆ? ಅದಾದ್ಮೇಲೆ ಏನಾಗುತ್ತೆ? ನನ್ ಮಗಳಿಗೆ ವಯಸ್ಸಾಗಲ್ವಾ? ಅದಾದ್ಮೇಲೆ ಅವಳನ್ನ ಯಾರು ಮದ್ವೆ ಮಾಡ್ಕೋತಾರೆ? ರಾಧಿಕನ್ ಬಗ್ಗೆ ಎಲ್ರೂ ಕೆಟ್ಟದಾಗ ಮಾತಾಡ್ತಾ ಇರೋದನ್ನ ನೋಡ್ಕೊಂಡು ನಂಗೆ ಸುಮ್ಮನೆ ಇರಕ್ ಆಗ್ತಿಲ್ಲ. ವೈಭವ್ ಕೂಡ ನಮ್ಮೆಲ್ರೂ ಒಪ್ಪಿಗೆ ತಗೊಂಡೆ ರಾಧಿಕನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನಾವ್ ಆ ಹುಡುಗನ್ನ ದೂರ ಇಡಕ್ ಪ್ರಯತ್ನ ಮಾಡಿದ್ರೆ ಅವನು ನಮ್ಮ ಹತ್ರ ಬರೋಕ್ ಪ್ರಯತ್ನ ಮಾಡ್ತಿದ್ದಾನೆ.
ಆ ಹುಡುಗ ನಾಟಕ ಮಾಡ್ತಿದ್ದಾನೆ ಅಂತ ನಂಗೆ ಅನ್ನಿಸ್ತಿಲ್ಲ ಕಣ್ರು. ನೋಡಿ, ನಿಮ್ ಯಾರು ಒಪ್ಕೇನೂ ನಂಗೆ ಬೇಕಾಗಿಲ್ಲ. ರಾಧಿಕಾ ಒಬ್ಳು ಒಪ್ಕೊಂಡ್ರೆ ಸಾಕು. ರಾಧಿಕಾ, ನೀನೇನಮ್ಮ ಹೇಳ್ತೀಯಾ? ಇನ್ನೊಂದ್ಸಲ ನೀನ್ ಇದ್ರ ಬಗ್ಗೆ ಮಾತಾಡಿದ್ರೆ ನಾನ್ ನಿಮ್ ಮನೇಲೇ ಇರೋದಿಲ್ಲ. ಹಾಗೆ ನಿನ್ಗೊಬ್ಳು ಮಗಳು ಇದ್ಲು ಅನ್ನೋದನ್ನು ನೀನು ಸಂಪೂರ್ಣವಾಗಿ ಮರಿಬೇಕಾಗುತ್ತೆ. ರಾಧಿಕಾ, ರಾಧಿಕಾ, ನೀನ್ ನನ್ ಪ್ರಪಂಚ ಕಣಮ್ಮ. ನೀನು ನನ್ನ ಹೆತ್ತ ತಾಯಿ. ನೀನಿರೋದಕ್ಕೋಸ್ಕರನೇ ನಾನಿನ್ನು ಜೀವಂತವಾಗಿ ಬದುಕಿರೋದು. ನೀನೇ ನನ್ ಜೊತೆ ಮಾತಾಡಲ್ಲ ಅಂದ್ರೆ ನಾನಿನ್ ಯಾಕೆ ಬದುಕಿರ್ಬೇಕು? ನೀನ್ ಒಳ್ಳೇದಕ್ಕೆ ಅಮ್ಮ ಇದೆಲ್ಲ ಹೇಳ್ತಿರೋದು. ಅಮ್ಮ, ನೀನೇನು ಮಾತಾಡ್ಬೇಡ. ನಿನ್ ಸಮಸ್ಯೆ ಏನು ಗೊತ್ತಾ? ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀಯ. ಇಷ್ಟು ದಿನ ದೊಡ್ಡಪ್ಪ ಒಳ್ಳೆಯವರು ಅಂತ ನಂಬ್ಕೊಂಡ್ ಬಂದಿದ್ಯಾ ಅಲ್ವಾ? ಹಾಗೆ ಇವಾಗ ವೈಭವ್ನ ನಂಬ್ತಾ ಇದ್ಯಾ. ಅವ್ನ್ ಯಾರು ಅಂತ ನಾನ್ ನಿಮ್ಮೆಲ್ರಿಗೂ ಆದಷ್ಟು ಬೇಗ ಪ್ರೂವ್ ಮಾಡಿ ತೋರಿಸ್ತೀನಿ. ನೋಡ್ರಿ ರಾಧಿಕಾ, ನಾನು ಹೇಳೋದ್ ಸ್ವಲ್ಪ ಅಮ್ಮ ಸಾಕು. ನೀನ್ ಮಾತಾಡಿದ್ ಸರಿನಾ ಅಂತ ನೀನೊಬ್ಳೆ ಕುತ್ಕೊಂಡು ಯೋಚನೆ ಮಾಡಿ ನೋಡು. ಸುತ್ತ ಏನ್ ನಡೀತಿದೆ ಅಂತ ನನಗ್ ಗೊತ್ತಾಗ್ತಿಲ್ವಲ್ಲ. ಈಗ ಅಮ್ಮ ಕೂಡ ಅವನ್ನ ನಂಬೋಕ್ ಶುರು ಮಾಡಿದಾಳೆ. ಹಲೋ ಹಲೋ ರಾಧಿಕಾ. ಹೇಳು ಸೌಮ್ಯ. ರಾಧಿಕಾ, ಅಲ್ಲೇನು ಸಮಸ್ಯೆ ಇಲ್ಲ ತಾನೆ? ವೈಭವ್ ಚೆನ್ನಾಗಿದ್ದಾನೆ ಅಲ್ವಾ? ಏನ್ ಸೌಮ್ಯ, ನೀನು ಹೀಗೇನಾ? ಮೊದ್ಲೇ ತಲೆ ಕೆಟ್ಟ ಹೋಗಿದೆ. ನೀನು ಕೋಪ ಬರೋ ಥರ ಮಾತಾಡಬೇಡ. ನಾನ್ ಇವಾಗ ಏನ್ ಹೇಳ್ದೆ ಅಂತ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನೀನು ಆ ವೈಭವ್ ಬಗ್ಗೆ ವಿಚಾರಿಸ್ತಿದ್ಯಲ್ಲ, ಕೋಪ ಬರ್ದೇ ಇರುತ್ತಾ? ಅವನಿಗೇನ್ ರೋಗ? ಅವನ್ ಚೆನ್ನಾಗೇ ಇದ್ದಾನೆ. ಅವನಿಂದ ನಮ್ ನೆಮ್ಮದಿ ಹಾಳಾಗ್ತಿದೆ. ನೀನ್ ಕೋಪ ಮಾಡ್ಕೊಳ್ಳಿ ಅಂತ ನಾನು ಅವನ ಬಗ್ಗೆ ಕೇಳಿಲ್ಲ ರಾಧಿಕಾ. ವೈಭವ್ಗೆ ಡಾಕ್ಟರ್ ಗೌತಮ್ ತಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದು, ಅದಕ್ಕೆ ಅವ್ನ್ ಸೇಫ್ ಆಗಿದಾನ ಅಂತ ಕೇಳ್ದೆ. ಗೌತಮ್ ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೂ ಅವ್ನ್ ಸೇಫ್ ಆಗಿರೋದಕ್ಕೂ ಏನ್ ಸಂಬಂಧ? ರಾಧಿಕಾ, ಬೆಳಗ್ಗೆ ಗೌತಮ್ ಡಾಕ್ಟ್ರು ನಿನ್ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರು ಅಂತ ನೀನ್ ಅವ್ರ ಮೇಲೆ ಕೈ ಮಾಡ್ದೆ ಅಲ್ವಾ? ಆ ಕೋಪಕ್ಕೆ ವೈಭವ್ಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಆ ಆಪಾದನೆ ನಿನ್ ಮೇಲೆ ಬರ್ಲಿ ಅಂತ ಪ್ಲಾನ್ ಮಾಡಿದ್ರು. ಅದನ್ನ ನಿನಗೆ ಹೇಳೋಣ ಅಂತ ಬಂದೆ, ಆದ್ರೆ ಅವಾಗಿದ್ದಿದ್ದ ಸಿಚುವೇಶನ್ ಅಲ್ಲಿ ನಿನಗದನ್ನ ಹೇಳೋಕ್ಕಾಗಿಲ್ಲ. ಏನೋ ಕೊಲೆ ಮಾಡೋದಕ್ ನೋಡಿದ್ನಾ? ಹೌದು ರಾಧಿಕಾ. ಹಲೋ ಚಿರು ಸರ್, ನಾನು ರಾಧಿಕಾ ಫ್ರೆಂಡ್ ನರ್ಸ್ ಸೌಮ್ಯ ಮಾತಾಡ್ತಿರೋದು. ಹಾ ಹೇಳು ಸೌಮ್ಯ. ಚಿರು ಸರ್, ರಾಧಿಕಾ ಗೌತಮ್ ಡಾಕ್ಟರ್ನ ಒಡೆದ್ಲು ಅನ್ನೋ ಕೋಪಕ್ಕೆ ವೈಭವ್ನ ಸಾಯಿಸಿ ಆ ಆಪಾದನೆನ ರಾಧಿಕಾ ಮೇಲೆ ಹೊರಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ಯಾ ಸೌಮ್ಯ? ಹೌದು ಸರ್. ಏನಾದ್ರೂ ಇಲ್ಲ ಅಂದಿದ್ದಿದ್ರೆ ಆ ಗೌತಮ್ ಡಾಕ್ಟ್ರು ವೈಭವ್ನ ಸಾಯಿಸಿ ಆ ಆಪಾದನೆನ ನಿನ್ ಮೇಲೆ ಹೊರಿಸಿ ನಿನ್ನ ಮತ್ತೆ ನಿನ್ ಮನೆಯವ್ರನ್ನೆಲ್ಲ ಜೈಲಿಗೆ ಕಳಿಸ್ತಿದ್ದ. ಹೀಗೆ ಹೇಳ್ತಿದೀನಿ ಅಂತ ತಪ್ಪು ತಿಳ್ಕೊಬೇಡ ರಾಧಿಕಾ. ಯಾರ್ಯಾರಿಗೋಸ್ಕರನೋ ಚಿರುನ ಮಿಸ್ ಮಾಡ್ಕೋಬೇಡ.